ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಡೆಡಿಕೇಟೆಡ್ ಟು ಮೈ ಪಿಜ್ಜಾ ಡೇಟ್. ಸೊ ಎಲ್ಲಿ ಹೋಗಿದ್ವಿ, ಏನೇನು ತಿಂದ್ವಿ ಅನ್ನೋದನ್ನು ನೋಡೋಣ. Special dinner date ಆಗಿದ್ರಿಂದ I wanted to keep my look very simple and minimal and also wanted to wear something more comfortable. ಸೊ ಅದರಿಂದ ಈ ಔಟ್ಫಿಟ್ನ ನಾನು ಚೂಸ್ ಮಾಡಿದೆ. ಬೇಗ ಬೇಗ ರೆಡಿಯಾಗಿ ನಮ್ಮ ಡಿನ್ನರ್ ಡೇಟ್ಗೆ ನಾವು ಹೊರಟ್ವಿ. ಆ್ಯಂಡ್ ಫೈನಲಿ ವಿ ರೀಚ್ಡ್ ಆರ್ ಡಿನ್ನರ್ ವೆನ್ಯೂ. ಸೊ ಈ ಪ್ಲೇಸಿನ ಆ್ಯಂಬಿಯನ್ಸ್ ಮತ್ತು ಡೆಕೋರ್ ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇಟ್ಸ್ ಅ ವೆರಿ ಕೋಝಿ ಪ್ಲೇಸ್. ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ರುಚಿಯಾದ ಫುಡ್ ತಿನ್ನಬೇಕು ಅಂತಂದರೆ ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲೇಸ್. ಯಾರೂ ಕೂಡ ಮಿಸ್ ಮಾಡಬೇಡಿ. ಸ್ವಲ್ಪ ಚಿಟ್ ಎಲ್ಲ ಮಾಡಿದ್ಮೇಲೆ ನಮ್ಮ ಫುಡ್ನ ನಾವು ಆರ್ಡರ್ ಮಾಡಿದ್ವಿ. ನನಗೆ ಸಾಡು ಪಿಜ್ಜಾ ತಿನ್ನಬೇಕಂತ ಇತ್ತು, ಸೊ ಫಸ್ಟ್ ಅದನ್ನೇ ಆರ್ಡರ್ ಮಾಡಿದ್ವಿ. ಎಕ್ಸ್ಪೆಕ್ಟ್ ಮಾಡಿದಷ್ಟು ವೆಜೀಸ್ ಅದರಲ್ಲಿ ಇರಲಿಲ್ಲ, ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ರುಚಿಯಾಗಿತ್ತು ಆ್ಯಂಡ್ ಸಾಡು ಬೇಸ್ ಕೂಡ ತುಂಬಾ ಫ್ರೆಶ್ ಆಗಿತ್ತು. ಓವರಾಲ್ ನಮಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮೆಕ್ಸಿಕನ್ ಚಿಲ್ಲಿ ಚೀಸ್ ಸಮೋಸ ತೊಗೊಂಡಿದ್ವಿ. ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿತ್ತು. ಸಾಲ್ಸಾ ಡಿಪ್ ಜೊತೆಗೆ ಕೊಟ್ಟಿದ್ದರು. ಸೊ ಲಾಸ್ಟಿಗೆ ನಾವು ಆರ್ಡರ್ ಮಾಡಿದ್ದು ಪೊಮೊಡೊರೋ ಪಾಸ್ತಾ. ಸೊ ಇದು ಬಂದು ರೆಡ್ ಸಾಸ್ ಪಾಸ್ತಾ. ಇದರಲ್ಲಿ ತುಂಬ ಎಕ್ಸಾಟಿಕ್ ವೆಜಿಟೇಬಲ್ಸ್ ಹಾಕಿದ್ರು, ಲೈಕ್ ಬ್ರಾಕೊಲಿ, ಝುಕೀನಿ ಮತ್ತು ಬೆಲ್ ಪೆಪ್ಪರ್ಸ್. ಸೊ ಓವರಾಲ್ ನಾವು 3 ಡಿಶಸ್ ಟ್ರೈ ಮಾಡಿದ್ದು ತುಂಬಾ ರುಚಿಯಾಗಿತ್ತು ಆ್ಯಂಡ್ ತುಂಬ ನಮಗೆ ಇಷ್ಟ ಆಯಿತು. ಈ ಪ್ಲೇಸ್ ಬಂದು ಪಿಜ್ಜಾಲೋ ಅಂತ. ಇದು ಗೋಕುಲಮಲ್ಲಿರೋದು, BM ಹ್ಯಾಬಿಟೇಟ್ ಮಾಲ್ ಹತ್ರ. ಸೊ ಡೋಂಟ್ ಮಿಸ್ ದಿಸ್ ಪ್ಲೇಸ್. ತುಂಬಾ ರುಚಿಯಾಗಿ ಇದೆ ಫುಡ್ಡು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ.